ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ವಿಜಯಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೇವಲ ಹೀರೋ ಸ್ಪ್ಲೆಂಡರ್ ಬೈಕ್ಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳನನ್ನ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ಬಂಧಿತನಿಂದ ಬರೋಬ್ಬರಿ 20 ಲಕ್ಷ ರೂಪಾಯಿ ಮೌಲ್ಯದ 42 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕದ್ದ ಬೈಕ್ಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ನಿವಾಸಿ ಖಲೀಲ್ ಬಂಧಿತ ಆರೋಪಿಯಾಗಿದ್ದಾನೆ. ಈತ ದೇವನಹಳ್ಳಿ, ಹೊಸಕೋಟೆ, ಶಿಡ್ಲಘಟ್ಟ ಹಾಗೂ ಮಾಲೂರು ಠಾಣಾ ವ್ಯಾಪ್ತಿಗಳಲ್ಲಿ ಬೈಕ್ ಕಳ್ಳತನವನ್ನ ಮಾಡಿ ಸಾರ್ವಜನಿಕರ ನಿದ್ದೆಯನ್ನ ಕೆಡಿಸ್ತಾ ಇದ್ದ. ಆರೋಪಿ ಖಲೀಲ್ ಕದ್ದ ಬೈಕ್ಗಳನ್ನ ಕೇವಲ 2500 ರೂಪಾಯಿಗಳ ಸಣ್ಣ ಮೊತ್ತಕ್ಕೆ ಬೇರೆಯವರಿಗೆ ಮಾರಾಟವನ್ನ ಮಾಡ್ತಿದ್ನು. ಇದರಿಂದ ಬೈಕ್ ಖರೀದಿಸುತ್ತಿದ್ದ ಕೆಲವರು ಅವುಗಳನ್ನ ದುಪ್ಪಟ್ಟು ಬೆಲೆಗೆ ಸಾರ್ವಜನಿಕರಿಗೆ ಮಾರಿ ಲಾಭವನ್ನ ಪಡಿತಾ ಇದ್ರು. ಸದ್ಯ ಕಳ್ಳನಿಂದ ಬೈಕ್ ಖರೀದಿಸ್ತಾ ಇದ್ದ ವ್ಯಕ್ತಿಗಳ ಮೇಲೂ ಕಾನೂನು ಕ್ರಮ ಜರುಗಿಸಲು ಪೊಲೀಸರು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಇನ್ನು ಡಿವೈಎಸ್ಪಿ ಪಾಂಡುರಂಗ ಅವರ ಮಾರ್ಗದರ್ಶನದಲ್ಲಿ ವಿಜಯಪುರ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ನೇತೃತ್ವದ ತಂಡ ಈ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಕಳ್ಳತನದ ಪ್ರಕರಣವನ್ನ ಅತ್ಯಂತ ಚಾಣಾಕ್ಷತನದಿಂದ ಭೇದಿಸಿದ ಇಡೀ ಪೊಲೀಸ್ ತಂಡಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಚಂದ್ರಕಾಂತ್ ಅವರು ಮುಕ್ತ ಕಂಠದಿಂದ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಜಯಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಡೆದ ಅಧಿಕೃತ ಕಾರ್ಯಕ್ರಮದಲ್ಲಿ ಎಸ್ಪಿ ಚಂದ್ರಕಾಂತ್ ಅವರು ಕಳವಾಗಿದ್ದ ಎಲ್ಲಾ ಬೈಕ್ಗಳನ್ನ ಅವುಗಳ ಅಸಲಿ ಮಾಲೀಕರಿಗೆ ಭಾವುಕ ಕ್ಷಣಗಳ ನಡುವೆ ಹಸ್ತಾಂತರಿಸಿದ್ದಾರೆ. ಗಾಡಿ ನಮ್ಮ ನಿನ್ನ ನಂಬರ್ ನೋಡಿದೇನ್ರಿ ಮೀಡಿಯಾದವರು, ಇದು ಡೂಪ್ಲಿಕೇಟ್ ನಂಬರ್. ಬಟ್ ಚಾಸಿ ನಂಬರು, ಇಂಜಿನ್ ನಂಬರು ಟ್ಯಾಲಿ ಆಗಿದೆ, ಇವ್ರದ್ದು ಎಸ್ಟಾಬ್ಲಿಷ್ ಆಗಿದೆ. ಗುಡ್. ಎಷ್ಟು ವರ್ಷ ಆಯ್ತು ಹೋಗಿ? ನೀನ ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ, ಕಂಪ್ಲೇಂಟೇ ಕೊಟ್ಟಿಲ್ಲ. ಇಲ್ಲಿ ಅವರೇ ಸರ್ ಅವ್ನ ಈಜ್ ಕಳಿಸಿ ಸರ್, ಎಲ್ರು ನೋಡ್ಲಿ. ಅವ್ನ ಕಳಿಸಿದ್ ಎಲ್ರು ನೋಡ್ಲಿ. ಮಾಡಕ್ಕೆ ಬರೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 18/6/2026 ಒಬ್ಬ ಫಿರ್ಯಾದಿದಾರರಾದಂತಹ ಮುನಿಕೃಷ್ಣ ಅನ್ನೋರು ಠಾಣೆಗೆ ಒಂದು ದೂರು ನೀಡಿರ್ತಾರೆ. ನಂದು 2 ವೀಲರ್ ಸ್ಪೆಂಡರ್ ಕಳ್ಳತನ ಆಗಿದೆ, ಇದು ಪತ್ತೆ ಮಾಡಿಕೊಡಿ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ. ಈ ಪ್ರಕರಣ ದಾಖಲಾದ ನಂತರ ನಮ್ಮ ವಿಜಯಪುರ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಸ್ತುತ್ಯರ್ಹವಾದಂತ ಒಂದು ಕೆಲಸ ಮಾಡಿದ್ದಾರೆ. ಆ ಪ್ರಕರಣವನ್ನು ಭೇದಿಸಿ ಆರೋಪಿಯಾಗಿರ್ತಕ್ಕಂಥ ಖಲೀಲ್ ಅಹಮದ್ ಬಿನ್ ಶಫೀವುಲ್ಲಾ 46 ವರ್ಷ, ಆತನು ಸಹ ವಿಜಯಪುರ ಟೌನ್ ಆತನ ದಸ್ತಗಿರಿ ಮಾಡಿ ಆತನು ಕೊಟ್ಟ ಮಾಹಿತಿಯ ಮೇರೆಗೆ ಸುಮಾರು 42 ವಾಹನಗಳನ್ನ ಸೀಜ್ ಮಾಡಿದ್ದಾರೆ. ಸೀಜ್ ಮಾಡಿ ಈ ದಿನ ಮಾನ್ಯ ನ್ಯಾಯಾಲಯದಿಂದನೂ ಸಹ ಅನುಮತಿ ಪಡೆದು ಪತ್ತೆಯಾಗಿರತಕ್ಕಂತಹ ಮತ್ತು ದೂರು ದಾಖಲಾಗಿರತಕ್ಕಂಥ ಮಾಲೀಕರಿಗೆ ಈ ವಾಹನಗಳನ್ನು ಒಪ್ಪಿಸುವ ಕಾರ್ಯಕ್ರಮ ಹಾಗೂ ಜನರಲ್ಲಿ ತಮ್ಮ ಮುಖಾಂತರ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿ ವಿಜಯಪುರ ಠಾಣೆಯವರು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಅವರು ಸ್ತುತ್ಯಾರ್ಹವಾದಂತಹ ಒಂದು ಕೆಲಸ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಬಂದ ಮೇಲೆ ವಿಜಯಪುರದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಚಟುವಟಿಕೆಗಳ ತಡೆಗಟ್ಟುವಿಕೆ ಮತ್ತು ಪತ್ತೆ ಹಚ್ಚುವ ಕಾರ್ಯ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಮತ್ತು ಸಾರ್ವಜನಿಕರು ಸಹ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ಲಕ್ಷ್ಮೀನಾರಾಯಣ ಬಂದ ಮೇಲೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂತ. ಸೊ ಇಲಾಖಾ ವತಿಯಿಂದ ನನ್ನ ವೈಯಕ್ತಿಕವಾಗಿ ಆತಗೆ ಮತ್ತು ಆ ತಂಡದವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ಒಂದು ಫನ್ನಿ ಅಂತಂದ್ರೆ, ಆತನು ಹಿಂದೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಜೀವನ ನಿರ್ವಹಣೆಗೆ ಅದು ಕಷ್ಟದಾಯಕ ಅಂತ ಹೇಳ್ಬಿಟ್ಟು ಹೇಳಿ ಈ ಒಂದು ವಾಹನ ಕದ್ದು ಬಹಳ ಸುಲಭವಾಗಿ ಹಣ ಗಳಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕ್ತಾನೆ. ಸುಮಾರು 20-25 ಕೀಗಳು ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೂ ಒಂದು ವಾಹನ ಕದ್ದಿರ್ತಾನೆ. ಅದು ಪ್ರಕರಣ ದಾಖಲಾಗಿದೆ. ಆದ್ರೆ ಆತನು ರ್ಯಾಂಡಮ್ ಆಗಿ ಏನು ಈ ವೆಹಿಕಲ್ ವಾಚ್ ಮಾಡಿ ಯಾರು ಇಲ್ವಾ ಆ ರೀತಿ ಇಲ್ಲ, ಸ್ಟ್ರೈಟ್ ಅವೇ ಹೋಗೋದು, ಓಪನ್ ಮಾಡೋದು, ಎತ್ಕೊಂಡು ಹೋಗೋದು. ಮತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಈತನ ಹತ್ರ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಈತನಿಗೆ ದುಷ್ಪ್ರೇರಣೆ ಮಾಡ್ತಾ ಇದ್ದಿದ್ದು ಸಹ ತನಿಖೆಯಲ್ಲಿ ನಮ್ಗೆ ತಿಳಿದು ಬಂದಿದೆ. ನೀವು ಹೀರೋ ಹೊಂಡಾ ಸ್ಪ್ಲೆಂಡರ್ ಮಾತ್ರ ಕೊಟ್ರೆ ನಾವು ಮಾರಾಟ ಮಾಡ್ಕೊಡ್ತೀವಿ ಅಂತ. ಅದು ಬಹಳ ಕಡಿಮೆ ರೇಟ್ಗೆ 2-2.5 ಸಾವಿರ ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ವಾಟ್ಸಪ್ ಅದಕ್ಕೆ ಫೋನ್ ಪೇ ಮುಖಾಂತರ ಮಾಡಿದ್ದಾರೆ. ಅವನು ಸಹ ಪತ್ತೆ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನೂ ಸಹ ಕ್ರಮ ಕೈಗೊಳ್ತೀವಿ.